ಅಣ್ಣ ನೀವೇನಾದರೂ ಮಾತಾಡಿದ್ರೆ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತೀರಲ್ಲ. ಆರ್ ಅಶೋಕಣ್ಣ ಯತ್ನಾಳಣ್ಣ ಬಡ ಬ್ರಾಹ್ಮಣರ ಬಗ್ಗೆ ಅರ್ಚಕರ ಮಕ್ಕಳಿಗೆ ಏನಾದರೂ ಸಹಾಯ ಮಾಡಿದ್ದೀರಣ್ಣ? ಆರ್ ಅಶೋಕ್ ಅವರು ಯತ್ನಾಳ್ ಸಾಹೇಬ್ರೆ ನಿಮ್ಮ ಹತ್ರನೂ 106 ಕೋಟಿ ಇದೆ ಸರ್. ಯತ್ನಾಳ್ ಸಾಹೇಬ್ರಿಗೆ ಅವ್ರಿಗೆ ಹಿಂದೂ ಧರ್ಮದ ಬಗ್ಗೆ ಪ್ರೀತಿ ಇದ್ದರೆ ಬ್ರಾಹ್ಮಣ ಸಮುದಾಯದ ಅರ್ಚಕರ ಮಕ್ಕಳ ಭವಿಷ್ಯಕ್ಕೆ ಅವರ ಆಸ್ತಿನ ಅವ್ರು 25% ಬರ್ಕೊಟ್ರೆ ನಾನು ಮಾರನೇ ದಿನ ಬರೀತೀನಿ. ನಿಮ್ಮ ಹಿಂದೂ ಧರ್ಮನ ಮತ್ತೆ ನಾನು ಪ್ರಶ್ನೆ ಮಾಡಲ್ಲ ಸರ್. ಯತ್ನಾಳ್ ಸರ್, ನಿಮ್ಮ ಎಂಟೈರ್ ಆಸ್ತಿಯ 25%ನ ನೀವು ಅರ್ಚಕರ ಮಕ್ಕಳ ವಿದ್ಯಾಭ್ಯಾಸ ಕೊಟ್ಟುಬಿಡಿ ಸರ್. ಕೊಟ್ಟಿದ್ದು ನೆಕ್ಸ್ಟ್ ಡೇ ನಾನು ಕೊಡ್ತೀನಿ ಸರ್. ಮತ್ತೆ ನನ್ನ ಜೀವನದಲ್ಲಿ ನಿಮ್ಮ ಬಗ್ಗೆ ಮಾತಾಡಲ್ಲ ಸರ್. ಯತ್ನಾಳ್ ಸಾಹೇಬ್ರಿಗೆ ಹಿಂದೂ ಧರ್ಮದ ಮೇಲೆ ಪ್ರೀತಿ ಇದ್ದರೆ ಅವ್ರ ಹತ್ರ ಇರೋ ಆಸ್ತಿಯಲ್ಲಿ ಬ್ರಾಹ್ಮಣ ಸಮುದಾಯದ ಅರ್ಚಕರ ಮಕ್ಕಳಿಗೆ 25% ಕೊಡಬೇಕು. ಅವ್ರು 25 ಕೊಟ್ಟರೆ ನೆಕ್ಸ್ಟ್ ಡೇ ನಾನು ಕೊಡ್ತೀನಿ ಸರ್. ನಾನು ಮಾತು ಮೇಲೆ ನಿಲ್ತೀನಿ. ಯತ್ನಾಳ್ ಸಾಹೇಬ್ರೆ, ನೆನ್ನೆ ತುಮಕೂರಿಗೆ ಹೋಗಿ ನಮ್ಮ ಗೃಹ ಮಂತ್ರಿಗಳನ್ನ ಆಳಿಸಿದ್ರಿ. ಏನು ಯತ್ನಾಳ್ ಸರ್, ನಿಮ್ಮ ಪಕ್ಷದಲ್ಲೇ ನಿಮಗೆ ಗೌರವ ಇಲ್ಲ. ಏನು ಸರ್ ಹಂಗೆ ಬೈತೀರಾ? ಇಸ್ಲಾಂ ಸಮುದಾಯವನ್ನು ಅದೇನು ಸರ್ ಹಂಗೆ ಬೈತೀರಾ ಸರ್? ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಬಂದರೆ ಯಾರು ಆಗ್ತಾರೆ ಸರ್? ಸರ್ ನನಗೆ ಅರ್ಥ ಆಗದೆ ಇರೋದು ಸರ್, ಯತ್ನಾಳ್ ಸರ್, ನಿಮ್ಮ ತಾತ ಅವ್ರ ಬಗ್ಗೆ ತಿಳ್ಕೊಬೇಕು ಅಂತ ಭಾಳ ಕುತೂಹಲ ಸರ್. ಯಾಕೆಂದರೆ ನಿಮ್ಗೇನಾದರೂ ಅವ್ರು ವಿಲ್ ಬರ್ಕೊಟ್ಟಿದ್ದಾರಾ? ಮಿಸ್ಟರ್ ಯತ್ನಾಳ್, ಮೈ ಗ್ರ್ಯಾಂಡ್ ಸನ್, ಆಲ್ ಹಿಂದೂ ಧರ್ಮ ಬಿಲಾಂಗ್ಸ್ ಟು ಯು, ಮೈ ಗ್ರ್ಯಾಂಡ್ ಕಿಡ್ ಅಂತ ಏನಾದರೂ ಬರ್ಕೊಟ್ಟಿದ್ದಾರೆ ಯತ್ನಾಳ್ ಸರ್? ದಯವಿಟ್ಟು ಅದು ತಿಳ್ಕೊಬೇಕು ಅಂತ. ಚಲವಾದಿ ನಾರಾಯಣ ಸೋಮಣ್ಣ, ಅಲ್ಪ ವಿರಾಮ, ಪೂರ್ಣ ವಿರಾಮವಲ್ಲ. ಸಾಧ್ಯ ಆದರೆ ಮುಂದುವರಿಲಿ ಅಣ್ಣ. ಥ್ಯಾಂಕ್ ಯು ಸೋ ಮಚ್.